चतुर्दशमाद्वर्षात् कर्माणि नियमेन तु दशावराणां जन्मानां कारणानि करोत्ययम्. ಮನುಷ್ಯನಿಗೆ 14 ವರ್ಷಗಳ ಬಳಿಕ ಅವನು ಏನು ಕರ್ಮಗಳನ್ನು ಮಾಡ್ತಾನೆ ಅವೆಲ್ಲವೂ ಕೂಡ ಮುಂದಿನ 10 ಜನ್ಮಗಳಿಗೆ, ಕನಿಷ್ಠ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ. ಕರ್ಮ ಅನ್ನೋದೊಂದು ಬೀಜ ಇದ್ದಂತೆ. ನಾವು ಬೆಳೆದ ಬೀಜಗಳನ್ನು ನಾವೇ ತಿಂದು ಖಾಲಿ ಮಾಡಬೇಕಾಗ್ತದೆ. ಈ ಜಗತ್ತಿನಲ್ಲಿ ಕೃಷಿ ಮಾಡುವಾಗ ನಾವೊಂದು ಬೀಜವನ್ನು ಬಿತ್ತಿರ್ತೇವೆ, ಅದರ ಫಸಲನ್ನು ಬೇರೆಯವರಿಗೆ ನಾವು ಖರೀದಿಗೆ ಕೊಡಬಹುದು, ಸ್ವಲ್ಪನ್ನ ನಮ್ಮ ಉಪಯೋಗಕ್ಕಾಗಿ ಇಟ್ಕೊಳ್ಬಹುದು. ಆದರೆ ನಾವೇನು ಕರ್ಮ ಎನ್ನುವ ಬೀಜವನ್ನು ನಮ್ಮ ಜೀವಮಾನದಲ್ಲಿ ಬಿತ್ತುಕೊಳ್ತೀವಿ, ಅದಕ್ಕೆ ನಾವೇ ಕಾರಣರು, ನಾವೇ ಅದನ್ನು ಅನುಭವಿಸಬೇಕು, ಮಾಡಿದ್ದು ನಾವೇ ಉಣ್ಣಬೇಕಾಗ್ತದೆ, ಬೇರೆ ಯಾರಿಗೂ ಕೂಡ ಅದನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಇದು ಶಾಸ್ತ್ರದಲ್ಲಿ ಬಂದಿರುವಂತಹ ವಿಚಾರ. 14 ವರ್ಷಗಳಿಗಿಂತ ಮುಂಚೆ ನಾವೇನು ಕರ್ಮಗಳನ್ನು ಮಾಡ್ತೇವೆ ಅದರಿಂದ ಏನೂ ಬಂಧನ ಆಗೋದಿಲ್ಲ, ಮುಂದಿನ ಜನ್ಮಗಳನ್ನು ತಳೆಯುವಂತಹ ಅನಿವಾರ್ಯತೆ ಏನೂ ಬರೋದಿಲ್ಲ. ಆದರೆ ಆ ನಂತರ ಕರ್ಮಗಳನ್ನು ಮಾಡುವಾಗ ಈ ಒಂದು ಬದ್ಧತೆ ಯಾವತ್ತೂ ನಮ್ಮನ್ನು ಕಟ್ಟಿ ಹಾಕ್ತದೆ. ಇಲ್ಲೊಂದು ಸಂಶಯ ನಮಗೆ ಬರ್ತದೆ, ಅದಕ್ಕೊಂದು ಸ್ಪಷ್ಟೀಕರಣ ಹೀಗೆ ಪಡ್ಕೊಳ್ಬೇಕು. 14 ವರ್ಷಗಳ ನಂತರ ನಮಗೆ ಜವಾಬ್ದಾರಿ ಬರುವುದು ಅಂತಾದರೆ, ನಮ್ಮ ಕರ್ಮಗಳೆಲ್ಲವೂ ಕೂಡ ಮುಂದಿನ ಜನ್ಮಗಳಿಗೆ ಕಾರಣ ಆಗುವುದು ಅಂತಾದರೆ, ನಾವು 8ನೇ ವರ್ಷಕ್ಕೆ ಅಥವಾ ಕೆಲವರು 5ನೇ ವರ್ಷಕ್ಕೆ ಉಪನಯನ ಮಾಡ್ಕೋತಾರಲ್ಲ, ಅದು ಯಾಕೆ ಮಾಡಬೇಕು? ಉಪನಯನ 14 ವರ್ಷದ ನಂತರ ಮಾಡಿದರೆ ಅದರಿಂದ ಮುಂದೆ ಏನು ಪರಿಣಾಮ ಆಗಬೇಕಾಗ್ತದೋ ಅದನ್ನೆಲ್ಲವನ್ನು, ಆ ಪರಿಣಾಮಗಳನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸರಿಯಾದ ರೀತಿಯಿಂದ ಕರ್ಮವನ್ನು ಮಾಡಲಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಪ್ರಶ್ನೆ. ಉಪನಯನ ಮಾತ್ರ ಅಲ್ಲ, ಮತ್ತೆ ಯಾವುದೇ ಕರ್ಮವನ್ನು ಕೂಡ ನಾವು ಆಮೇಲೆ ಮಾಡುವುದೇ ಒಳ್ಳೆಯದು. ಅಧ್ಯಯನ ಮೊದಲಾದ ಎಲ್ಲ ಕರ್ಮಗಳನ್ನು ಕೂಡ 14 ವರ್ಷದ ನಂತರ ಮಾಡುವುದೇ ಒಳ್ಳೆಯದು. ಯಾಕೆಂದ್ರೆ ಆವಾಗೇನು ಕರ್ಮಗಳನ್ನು ನಾವು ಮಾಡ್ತೀವಿ ಅವು ನಮಗೆ ಮುಂದಿನ ಜವಾಬ್ದಾರಿಯನ್ನ ಹೊರಿಸ್ತವೆ ಅಂತ ಇದೊಂದು ಪ್ರಶ್ನೆ ಕೂಡ ಬರಬಹುದು. ಅದೇನೇ ಇರಲಿ, ಉಳಿದೆಲ್ಲ ಕರ್ಮಗಳು ಅಧ್ಯಯನ, ಶ್ರವಣ, ಮನನಾದಿ ಆ ಕಡೆಯಲ್ಲಿ, ಉಪನಯನದ್ದೊಂದಾದರೂ ಹೀಗೆ ಒಂದು ಪ್ರಶ್ನೆ ಕೆಲವರಿಗೆ ಸಹಜವಾಗಿ ಬರ್ತದೆ. ಅದಕ್ಕೆ ಈ ಮುಂದಿನಂತೆ ಉತ್ತರ ಹೇಳಬಹುದು. ಶಾಸ್ತ್ರದಲ್ಲಿ ನೇರವಾದ ಮಾತುಗಳಿಂದ ನಾನು ಹೇಳುವಂಥ ಉತ್ತರ ಎಲ್ಲೂ ಕಂಡು ಬಂದಿಲ್ಲ. ಆದರೆ ಹೀಗೊಂದು ಶಾಸ್ತ್ರದ ಮಾತುಗಳಿಂದ ನಾವೊಂದು ಹೀಗೆ ಊಹೆ ಮಾಡಬಹುದು. ಕರ್ಮಗಳನ್ನು ನಾವೇನು ಮಾಡ್ತೀವಿ ಅವು 2 ಥರದ ಕರ್ಮಗಳು. ಕೆಲವು ನಮಗೆ ಮುಂದಿನ ಜನ್ಮಗಳಿಗೆ ಪ್ರೇರಕ ಆಗುವಂತಹ, ಮುಂದಿನ ಜನ್ಮಗಳಿಗೆ ಕಾರಣ ಆಗುವಂತಹ ಕರ್ಮಗಳು. ಇನ್ನು ಕೆಲವು ನಮ್ಮ ಸ್ವಭಾವ ಮತ್ತು ಪ್ರಭಾವಗಳಿಗೆ ಒಳಗಾಗಿ ನಾವು ಮಾಡುವಂಥ ಕರ್ಮಗಳು. ಸ್ವಭಾವ ಅಂದರೆ ಜೀವನ ಮೂಲ ಸ್ವಭಾವ, ಮತ್ತೆ ಪ್ರಭಾವ ಅಂದರೆ ಆ ಒಂದು ನಿರ್ದಿಷ್ಟ ಜನ್ಮದಲ್ಲಿ ಅವನು ಯಾವ ವಂಶವಾಹಿಗಳು, ಯಾವ ಪರಿಸರ ಇತ್ಯಾದಿಗಳನ್ನು ಅವಲಂಬಿಸಿರ್ತಾನೆ, ಅವುಗಳನ್ನು ಪ್ರಭಾವ ಅಂತ ಅನ್ಬಹುದು. ಸ್ವಭಾವ ಮತ್ತು ಪ್ರಭಾವಗಳಿಗೆ ಅನುಸಾರವಾಗಿ ಸಾಧಕ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ. ಭೂಮಿಗೆ ಬಿದ್ದ ಕೂಡಲೇ, ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದ ಕೂಡಲೇ ಕರ್ಮಗಳನ್ನು ಮಾಡ್ಲಿಕ್ಕೆ ತೊಡಗ್ತಾನೆ, ನಮಗಿದು ಗೊತ್ತಿದೆ. ಆದರೆ ಆವಾಗಂತೂ ಏನೂ ಬುದ್ಧಿ ಇರೋದಿಲ್ಲ, ಕ್ರಮವಾಗಿ ಬುದ್ಧಿ ಬೆಳೀತಾ ಹೋಗ್ತದೆ. ಏನಾದ್ರೂ ದೇವರು, ಧರ್ಮ ಇತ್ಯಾದಿಗಳ ಬಗ್ಗೆ ಅವನಿಗೊಂದು ಅರಿವು ಬರುವುದೇ 2 ವರ್ಷ, 3 ವರ್ಷದ, 4 ವರ್ಷದ ನಂತರವೇ. ನಾವು ಧರ್ಮ, ಅಧ್ಯಾತ್ಮ ಇತ್ಯಾದಿಗಳ ಬಗ್ಗೆ ತಂದೆ ತಾಯಂದಿರಾದವರು
ಅವರಿಗೆ, ಆ ಮಗುವಿಗೆ ನಾವು ತಿಳಿಸಿಕೊಡ್ತೇವೆ. ಆಗ ಅದನ್ನು ತಿಳಿದು ಅದರಂತೆ ಅದು ಪ್ರವೃತ್ತಿ ಮಾಡ್ತದೆ. ಕೇವಲ ಧರ್ಮ ಅಧ್ಯಾತ್ಮ ಮಾತ್ರ ಅಲ್ಲ, ಒಟ್ಟಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನೂ ಕೂಡ ತಂದೆ ತಾಯಂದಿರಾದವರು, ಬಂಧುಗಳಾದವರು ತಿಳಿಸ್ತಾ ಹೋಗ್ತಾರೆ. ನಮಗಿದು ಗೊತ್ತಿದೆ. ಕೆಲವನ್ನ ಹೀಗೆ ಅವರು ತಿಳಿಸ್ತಾ ಹೋಗ್ತಾರೆ. ಆ ಪ್ರಭಾವಕ್ಕೆ ಅನುಗುಣವಾಗಿ ಮಗು ಮಾಡ್ತದೆ, ಅಥವಾ ಕೆಲವನ್ನು ಮಾಡದೇ ಇರ್ತದೆ. ಮಾಡಬೇಡ ಅಂತ ಹೇಳಿದ್ರೆ ಅದು ಮಾಡೋದಿಲ್ಲ. ಇನ್ನು ಕೆಲವನ್ನ ಅವ್ರು ಯಾರು ಹೇಳದೆ ಹೋದ್ರೂ ಕೂಡ ತಾನು ಮಾಡ್ತದೆ. ಇದನ್ನು ನಾವು ಜಗತ್ತಿನಲ್ಲಿ ನಮ್ಮ ಜೀವಮಾನದಲ್ಲೇ ನೋಡಿರ್ತೇವೆ, ನಮ್ಮ ವೈಯಕ್ತಿಕ ಜೀವಮಾನದಲ್ಲೇ, ಮತ್ತೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರ ಜೀವಮಾನದಲ್ಲೂ ಕೂಡ ನಾವು ಅದನ್ನು ಕಾಣಬಹುದು. ಅದು ತನ್ನ ಸ್ವಭಾವಕ್ಕನುಗುಣವಾಗಿ, ಪೂರ್ವಜನ್ಮದ ಸಂಸ್ಕಾರಕ್ಕನುಗುಣವಾಗಿ ಅಂಥ ಕರ್ಮಗಳನ್ನು ಆ ಶಿಶು ಮಾಡ್ತಾ ಹೋಗ್ತದೆ. ಇದನ್ನೇ ನಾನು ಎರಡನೇ ಥರದ ಕರ್ಮಗಳನ್ನು ಹೇಳೋದು. ಸ್ವಭಾವ ಮತ್ತು ಪ್ರಭಾವಗಳಿಗನುಸಾರವಾಗಿ ಏನು ಕರ್ಮಗಳನ್ನು ಅವನು ಮಾಡ್ತಾನೆ, ಅದರಿಂದ ಮುಂದಿನ 10 ಜನ್ಮಗಳನ್ನು ತಳೆಯುವಂತಹ ಅನಿವಾರ್ಯತೆ ಹೆಚ್ಚು ಇರೋದಿಲ್ಲ. ಆದರೆ 14 ವರ್ಷಗಳ ನಂತರ ಏನು ಕರ್ಮಗಳನ್ನು ಮಾಡ್ತಾನೆ, ಅವುಗಳನ್ನು ಕೂಡ ಸ್ವಭಾವ ಮತ್ತು ಪ್ರಭಾವಗಳಿಗೆ ಅನುಸಾರವಾಗಿಯೇ ಮಾಡಿದ್ರು ಮುಂದಿನ 10 ಜನ್ಮಗಳನ್ನು ಎತ್ತುವಂತಹ ಅನಿವಾರ್ಯತೆ ಅಲ್ಲಿ ಒಂದಿರ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಒಂದು ವಿಷಯ ಕಾಣಿಸ್ತದೆ. ಈ ಅಣಿಮಾಂಡವ್ಯ ಅನ್ನೋ ಋಷಿಗೆ ಒಂದು ಬಾರಿ ಒಂದು ಅಪವಾದ ಬಂದಿತ್ತು. ಅವನೇನೋ ರಾಜರ ಸಂಪತ್ತನ್ನ ಅಪಹಾರ ಮಾಡಿದ್ದಾನೆ ಅಂತ. ಆವಾಗ ಕಳ್ಳರು, ಅದಕ್ಕೆ ಪೂರ್ವಭಾವಿಯಾಗಿ ಕಳ್ಳರು ಅವನು ಏನನ್ನೋ ರಾಜನ ಅರಮನೆಯಲ್ಲಿ ಕಳ್ಳತನ ಮಾಡಿ ಇವನ ಮಾಂಡವ್ಯನ ಅರಮನೆ ಆಶ್ರಮದ ಸಮೀಪ ಇಟ್ಟಿದ್ರು. ರಾಜಭಟರು ಅಲ್ಲಿ ಬಂದರು, ಇವನನ್ನೇ ಕಳ್ಳ ಅಂತ ತೀರ್ಮಾನ ಮಾಡಿದ್ರು. ಮತ್ತೆ ಅವನನ್ನ ಶೂಲಕ್ಕೇರಿಸಿದ್ರು. ಶೂಲಕ್ಕೇರಿಸುವುದು ಅಂದ್ರೆ ಅವನ ಪೃಷ್ಠಭಾಗಕ್ಕೆ ದೊಡ್ಡ ಗಡಾರಿ ಅಥವಾ ದೊಡ್ಡ ಕಬ್ಬಿಣದ ಮೊಳೆ ಅದನ್ನು ಸಿಕ್ಕಿಸಿ ಅವನಿಗೆ ವೇದನೆ, ಮರಣ ಪರ್ಯಂತ ವೇದನೆ ಆಗುವಂತೆ ಮಾಡೋರು. ಇದೊಂದು ರೀತಿಯಾದ ಶಿಕ್ಷೆ ಆಗಿನ ಕಾಲದಲ್ಲಿ. ಅದಕ್ಕೆ ಏರಿಸಿದ್ರು. ಆದರೆ ಏನೋ ಕಾರಣದಿಂದ ಅವನು ಆ ಶೂಲಕ್ಕೆ ಏರಿಸಿದ್ರು ಕೂಡ ಸಾಯಲಿಲ್ಲ. ಆ ಅಣಿ ಅಂದ್ರೆ ಮೊಳೆ ಅವನ ಪೃಷ್ಠಭಾಗದಲ್ಲಿ ಹಾಗೆ ಅಂಟಿಕೊಂಡಿತ್ತು. ಅವನು ಹಾಗೆ ಸಂಚಾರ ಮಾಡ್ತಿದ್ದ ಆ ನೋವಿನಿಂದಲೇ. ಒಂದ್ಸರಿ ಯಮನನ್ನು ಕೇಳಿದ, ಯಾಕೆ ಹೀಗೆ ಮಾಡ್ತಾ ಇದ್ದಿ ಅಂತ, ನನಗಿಂತ ಶಿಕ್ಷೆ ಯಾಕೆ ಬಂತು ಅಂತ ಯಮನನ್ನ ಕೇಳಿದ. ಈ ಮುನಿಗೆ ಇಂಥದೊಂದು ಕಷ್ಟ ಆಗಿದ್ದು, ಮತ್ತೆ ಅವನು ಆ ಮೊಳೆಯ ಸಮೇತ ಶೂಲ ಸಮೇತನಾಗಿ ಸಂಚಾರ ಮಾಡ್ತಿದ್ದದ್ದು ರಾಜನಿಗೊಮ್ಮೆ ಗೊತ್ತಾಯಿತು. ಶೂಲಕ್ಕೇರಿಸಿದ್ರು ಅವನು ಸಾಯಲಿಲ್ಲ. ಆದ್ದರಿಂದ ರಾಜ ಭಯಪಟ್ಟು ಅವನನ್ನ ಕೆಳಗಿಳಿಸಿದ. ಇದು ಮಹಾಭಾರತದ ಆದಿಪರ್ವದಲ್ಲಿ, ಸಂಭವ ಪರ್ವದಲ್ಲಿ ಕೂಡ ಅಣಿಮಾಂಡವ್ಯ ವ್ಯಾಖ್ಯಾನದಲ್ಲಿ ಕಥಾ ಬಂದಿದೆ. ಮುಂದೆ ಅವನು ಯಮನ ಬಳಿಗೆ ಹೋದ. ಯಮನ ಬಳಿಗೆ ಹೋದಿ ಕೇಳಿದ ಅವನನ್ನು, ಎಸ್ಯಂ ಫಲ ನಿವೃತ್ತಿ, ನನಗಿದು ಆಗಿದ್ದು ಹೀಗ್ಯಾಕಾಗಿದೆ, ನನಗಿದರ ಇಂಥ ಒಂದು ದುಸ್ಥಿತಿಗೆ ಕಾರಣ ಏನು? ಧರ್ಮ ಹೇಳಿದ, ಈ ಸಣ್ಣ ಸಣ್ಣ ಚಿಟ್ಟೆಗಳು ಮೊದಲಾದ ಪ್ರಾಣಿಗಳ ಪೃಷ್ಠಭಾಗಕ್ಕೆ ನೀನು ಒಂದು ಮುಳ್ಳು ಚುಚ್ಚುತ್ತಾ ಇದ್ದಿ, ಹುಲ್ಲು ಕಡ್ಡಿ ಮೊದಲಾದನ್ನ, ಅದರ ಕಾರಣದಿಂದಾಗಿ ಇಂಥದೊಂದು ದುಸ್ಥಿತಿ ನಿನಗೆ ಬಂದು ಒದಗಿದೆ ಅಂತ ಯಮ ಹೇಳಿದ. ಆವಾಗ ಅವನು ಹೇಳಿದ, ನಾನು ಇದನ್ನು ಯಾವ ವಯಸ್ಸಿನಲ್ಲಿ ಮಾಡಿದ್ದೆ ಅದನ್ನು ಹೇಳೋದು. ಯಮ ಹೇಳಿದ, ನಾನು ಚಿಕ್ಕ ವಯಸ್ಸಿನಲ್ಲಿ, ನೀನು ಚಿಕ್ಕ ವಯಸ್ಸಿನಲ್ಲಿ ಇಂಥ ಪಾಪ ಮಾಡಿದ್ದಿ, ಬಾಲಭಾವೆ ಅಂತಿದೆ. ಯಾವ ವಯಸ್ಸಿನಲ್ಲಿ ಅಂತ ಯಮನು ಏನು ಹೇಳಲಿಲ್ಲ. ಆಗ ಅಣಿಮಾಂಡವ್ಯ ಅಂದ, ಬಾಲೋಹಿ 12 ವರ್ಷ ಜನ್ಮತೋ ಯತ್ ಕರಿಷ್ಯತಿ ನ ಭವಿಷ್ಯತ್ಯ ಧರ್ಮೋತ್ರ. ಒಬ್ಬ ಬಾಲಕ ಹುಟ್ಟಿ 12 ವರ್ಷಗಳವರೆಗೆ ಏನು ಕರ್ಮವನ್ನು ಮಾಡ್ತಾನೆ ಅದು ಅಧರ್ಮ ಅಂತ ಅನಿಸ್ಕೊಳ್ಳೋದಿಲ್ಲ. ಆವಾಗ ಅವರಿಗೆ ಧರ್ಮದ ದಿಕ್ಕು ದೆಸೆ ಏನು ತಿಳಿದಿರೋದಿಲ್ಲ. ಆದ್ದರಿಂದ ನನಗೆ ನೀನು ಇಷ್ಟು ಸಣ್ಣ ವಯಸ್ಸಿಗೇನೆ ಅಂಥ ಒಂದು ಅಪರಾಧ ಮಾಡಿದ್ದಕ್ಕಾಗಿ, ಏನೂ ತಿಳಿಯದ ವಯಸ್ಸಿನಲ್ಲಿ ಮಾಡಿದ ಅಪರಾಧಕ್ಕಾಗಿ ಇಂಥ ಕ್ರೂರವಾದ ಶಿಕ್ಷೆ ಕೊಟ್ಟಿದ್ದೆ. ಆದ್ದರಿಂದ ನೀನು ಇಲ್ಲಿ
ಶೂದ್ರನಾಗಿ ಹುಟ್ಟು ಬಾ ಭೂಲೋಕದಲ್ಲಿ ಶಾಪ ಕೊಟ್ಟ. ಆದ್ದರಿಂದ ಧರ್ಮರಾಜ ವಿದುರನಾಗಿ ಹುಟ್ಟಿದ. ಮುಂದೆ ಅವನೊಂದು ನಿಯಮ ಮಾಡಿದಂತೆ ಅಣಿಮಾಂಡವ್ಯ, ಮರ್ಯಾದಾಂ ಸ್ಥಾಪಯಾಮ್ಯದ್ಯ ಲೋಕೆ ಧರ್ಮ ಫಲೋದಯಾತ್ ಆ ಚತುರ್ದಶಕಾದ್ವರ್ಷಾತ್ ನ ಭವಿಷ್ಯತಿ ಪಾತಕಂ ಪರತಃ ಕುರ್ವತಾಮೇಷ ಏವ ದೋಷ ಏವಂ ಭವಿಷ್ಯತಿ. 12 ವರ್ಷದವರೆಗೆ, ಇಲ್ಲಿಯವರೆಗೆ 12 ವರ್ಷದವರೆಗೆ ಯಾವುದೇ ಪಾಪ ನಮಗೆ ಅಂಟುವುದಿಲ್ಲ, 12 ವರ್ಷದ ನಂತರವೇ ಅಂಟುತ್ತದೆ ಅಂತಿತ್ತು. ಇನ್ನು ಆ ಮರ್ಯಾದೆಯನ್ನು ಸ್ವಲ್ಪ ನಾನು ವಿಸ್ತರಿಸ್ತೇನೆ ಅಂತ ಹೇಳಿದಂತೆ. ಇನ್ನು ಮುಂದೆ 14 ವರ್ಷಗಳ ಬಳಿಕ ಏನಾದರೂ ಪಾಪಗಳನ್ನು ಮಾಡಿದರೆ ಅದು ಮುಂದಿನ ಜನ್ಮಗಳಿಗೆ ಕಾರಣ ಆಗ್ತದೆ, ನರಕಾದಿ ಅನರ್ಥಗಳಿಗೆ ಕಾರಣ ಆಗ್ತದೆ. ಅದಕ್ಕಿಂತ ಮುಂಚೆ ಏನೂ ಮಾಡಿದ್ದಾಗೋದಿಲ್ಲ ಅಂತ ಅವನು ಮರ್ಯಾದೆ ಮಾಡಿದಂತೆ. ಹೀಗೆ 14 ವರ್ಷ ಅಂತ ಅನ್ನೋದು ಆ ಕಾಲದಲ್ಲಿ ನಿಗದಿತ ಆಯಿತು. ಅದನ್ನೇ ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ಇತ್ಯಾದಿ ಮಾತುಗಳನ್ನು ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಹೇಳಿರೋದು. ಆಚಾರ್ಯರು ಕೂಡ ಅದನ್ನು ಗೀತಾ ಪ್ರಸ್ಥಾನದಲ್ಲಿ ಕೃಷ್ಣಾಂಶ ಮಹಾರ್ಣವದಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಪ್ರಾಸಂಗಿಕವಾಗಿ ಒಂದು ವಿಷಯ, ನಾನು ಮಣಿಮಾಂಡವನ ಕಥೆ ಹೇಳ್ತಿರೋದ್ರಿಂದ ಒಂದು ವಿಷಯ ಹೇಳ್ತೇನೆ. ಯಮ ಹೇಳಿದ್ದು ಅಸತ್ಯ ಏನು ಆಗಿರಲಿಲ್ಲ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ನಾಸತ್ಯತ ತಸ್ಯ ತತ್ರ ಹೇತುತಃ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 11ನೇ ಅಧ್ಯಾಯದಲ್ಲಿ 139, 144ನೇ ಶ್ಲೋಕದ ರೂಪದಲ್ಲಿ ಈ ವಿಷಯ ಬಂದಿದೆ. ಆ ಸಣ್ಣ ಸಣ್ಣ ಚಿಟ್ಟೆಗಳಿಗೆ ಅವನೇನು ಮುಳ್ಳು ಚುಚ್ಚಿದ್ದ, ಅದು ಕೂಡ ಒಂದು ಶೂಲಾರೋಪಕ್ಕೆ ಕಾರಣವೇ ಆಗಿತ್ತು. ಆದರೆ ಅದನ್ನೇ ಹೈಲೈಟ್ ಮಾಡಿದ ಯಮ. ಅದಕ್ಕಿಂತ ಮುಖ್ಯ ಕಾರಣವಂತ ಮತ್ತೊಂದಿತ್ತು, ಅದನ್ನು ಹೇಳಲಿಲ್ಲ. ಈ ಕ್ಷುದ್ರವಾದ ಕಾರಣ ಹೇಳಿ ಆ ಮುನಿಗೆ ಕೋಪ ತರಿಸಿದ. ಈ ಮುನಿ ತಾನು ವಸಿಷ್ಠನಿಗೆ ಸಮಾನ ಆಗಬೇಕು ಅಂತ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ತಪಸ್ಸು ಮಾಡಲಿಕ್ಕೆ ಹೊರಟಿದ್ದ. ಯಾರೂ ಕೂಡ ಕೆಳಗಿನ ಸ್ಥಾನದಲ್ಲಿದ್ದವರು ಮೇಲಿನ ಸ್ಥಾನದ ಬಯಕೆಯಿಂದ ಇಂಥ ಕೃತ್ಯಗಳನ್ನು ಮಾಡಬಾರದು ಅಂತ ಶಾಸ್ತ್ರದ ಸಂದೇಶ. ಹಾಗೇನಾದರೂ ಮಾಡಿದರೆ ದೈವದ ವ್ಯವಸ್ಥೆ, ಇಂದ್ರಾದಿ ದೇವತೆಗಳಿರಬಹುದು, ಮತ್ತಾರು ಅಪ್ಸರೆಯರಿರಬಹುದು, ಇನ್ಯಾರು ಸ್ವತಃ ಯಮನೇ ಇರಬಹುದು, ಅಥವಾ ಸ್ವತಃ ಭಗವಂತ ಇರಬಹುದು, ಅವರನ್ನು ಅಂಥ ಒಂದು ಪ್ರಯತ್ನದಿಂದ ವಿಮುಖರನ್ನಾಗಿ ಮಾಡ್ತಾರೆ. ಶಾಪ, ಕೋಪ, ತಾಪ, ಕಾಮ ಇತ್ಯಾದಿಗಳಿಗೆ ಬಲಿಯಾಗಿ ತಾವು ಮಾಡಿದ ಹೆಚ್ಚಿನ ಪ್ರಯತ್ನವನ್ನು ಅವರು ಕಳ್ಕೊಳ್ಳುವಂತೆ, ಹೆಚ್ಚಿನ ಪ್ರಯತ್ನ ಮತ್ತು ಪ್ರಯತ್ನದ ಫಲವನ್ನು ಕಳ್ಕೊಳ್ಳುವಂತೆ ಮಾಡ್ತಾರೆ. ಮುಖ್ಯ ತಪ್ಪು ಆ ಋಷಿದು ವಸಿಷ್ಠನಿಗೆ ಸಮಾನತೆಯನ್ನು ಬಯಸಿ ತಪಸ್ಸು ಮಾಡಿದ್ದೇ ಆಗಿತ್ತು. ಆದರೆ ಅದನ್ನು ಇವನು ಹೇಳಲಿಲ್ಲ. ಅದನ್ನು ಹೇಳಿದರೆ ಪ್ರಾಯ ಋಷಿ ತಪ್ಪಾಯಿತು ಅಂತ ತಂದುಬಿಡ್ತಿದ್ದಾನು. ಆದರೆ ಅದನ್ನ ಅವನು ಹೇಳಲಿಲ್ಲ. ಹೇಳಿದ್ದು ಈ ಚಿಟ್ಟೆಗಳ ಪೃಷ್ಠಭಾಗಕ್ಕೆ ನೀನು ಮುಳ್ಳು ಚುಚ್ಚಿದೆ ಅಂತ. ಪ್ರಾಯ ಕಾಲಾಂತರದಲ್ಲಿ ಆ ಮುನಿಗೆ ನಾನು ವಸಿಷ್ಠನಿಗೆ ಸಮಾನತೆಯನ್ನು ಬಯಸಬಾರದಿತ್ತು ಅನ್ನೋದು ತಿಳಿದಿತ್ತೇನೋ, ಮುಂದೆ ತಿಳಿತದೇನೋ, ಅದೆಲ್ಲೋ ಅಲ್ಲಿ ಶಾಸ್ತ್ರದಲ್ಲಿ ಬರೋದಿಲ್ಲ. ಜ್ಞಾನಿಗಳಿಗೆ ಅದೆಲ್ಲ ತಿಳಿತದೆ, ಆದರೆ ಆಗ ತಿಳಿಲಿಲ್ಲ ಅಷ್ಟೆ. ಅಂತೂ ಯಮ ಕಾರಣವನ್ನು ಹೇಳಿದ. 14 ವರ್ಷಕ್ಕಿಂತ ಮುಂಚೆ, 12 ವರ್ಷಕ್ಕಿಂತ ಮುಂಚೆ ಇಂಥ ಕಾರ್ಯವನ್ನು ಮಾಡಿದರೆ ಅದು ಯಾವುದೂ ಬಾಧಕ ಆಗೋದಿಲ್ಲ, ಮುಂದೆ ಬಾಧಕ ಆಗ್ತದೆ ಅಂತ ಒಂದು ನಿಯಮವನ್ನು ಆ ಮುನಿ ನಿಗದಿಪಡಿಸಿದ. ಆದರೆ ಮಹಾಭಾರತದಲ್ಲೂ ಕೂಡ ಆ ಒಂದು ಕೃತ್ಯ ಅವನು ಮಾಡುವಾಗ, ಚಿಟ್ಟೆಗಳಿಗೆ ಹಿಂಸೆ ಕೊಡುವಾಗ ಅವನ ವಯಸ್ಸು 12ಕ್ಕಿಂತ ಕಡಿಮೆ ಆಗಿತ್ತೋ ಅಥವಾ 14ಕ್ಕಿಂತ ಕಡಿಮೆ ಆಗಿತ್ತೋ ಅಂತ ಅನ್ನೋದು ಗೊತ್ತಾಗೋದಿಲ್ಲ ಸ್ಪಷ್ಟವಾಗಿ. ಮತ್ತೆ 12 ಅಂತ ಇದ್ದದನ್ನ 14 ಅಂತ ಮಾಡಿದ ಹೇಗೆ ಮುನಿ? ಅವನಿಗೆ ಭಗವಂತನ ಧರ್ಮ ವಿರುತ್ತಮ ಅಂತ ಕರೆಸ್ಕೊಂಡಿರುವ ಭಗವಂತನ ಆದೇಶ, ಸೂಚನೆ ಹಾಗೇನಾದರೂ ಇತ್ತೋ? ಅದಕ್ಕೆ ಅವನಕ್ಕಿಂತ ಜ್ಯೇಷ್ಠರಾದ ಯಮ ಮತ್ತೆ ಉಳಿದ ತತ್ವಾಭಿಮಾನಿ ದೇವತೆಗಳು ಮೊದಲಾದವರ ಸಂದೇಶ, ಸೂಚನೆ ಹಾಗೇನಾದರೂ ಇತ್ತೋ? ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಅಂತೂ ಈಗ ನಮಗೆ ಶಾಸ್ತ್ರದಲ್ಲಿ ಕಾಣಿಸುವಂತೆ, ಆಚಾರ್ಯರು ಕೂಡ ಅದನ್ನ ನಾನೀಗಾಗಲೇ ಹೇಳಿದಂತೆ ಕೃಷ್ಣಾಮೃತ ಮಹಾರ್ಣವ, ಗೀತಾ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಹೇಳಿರುವಂತೆ 14 ವರ್ಷದ ನಂತರ ಆ ಜವಾಬ್ದಾರಿ ಬರ್ತದೆ ಅಂತ. ಭಗವಂತನ ಸಂಕಲ್ಪವು ಕೂಡ ಹಾಗೇ ಇದ್ದಂತೆ ಕಾಣಿಸ್ತದೆ. ಈ ವಾಸ್ತವಿಕ ಧರ್ಮ ಏನು ಅನ್ನೋದನ್ನ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು, ನಮ್ಮ ನಡುವೆ ಇರುವಂತಹ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು ಅಂದ್ರೆ ಈ ಜೀವಕೋಟಿಯಲ್ಲಿ ಚತುರ್ಮುಖ ಮತ್ತೆ ಮುಖ್ಯ ಪ್ರಾಣರು. ಅದರಲ್ಲಿ ಆ ಮುಖ್ಯ ಪ್ರಾಣನ ಅವತಾರರಾದಂತಹ ಆಚಾರ್ಯರು ಅದನ್ನು 14ನೇ ವರ್ಷಕ್ಕೆ ಅಂತ ನಿಗದಿಪಡಿಸಿದ್ದಾರೆ. ಅದರಿಂದ ಮೂಲತಃ ಶಾಸ್ತ್ರದ ದೃಷ್ಟಿ 14ನೇ ವರ್ಷದ್ದು ಅಂತಾನೆ ಇದ್ದಿರಬೇಕು. ಯಾವುದೋ ಕಾಲದಲ್ಲಿ ಅದು 12 ಅಂತ ಇತ್ತೇನೋ.
12 ಅಂತಿದ್ದದನ್ನ ಮತ್ತೆ ಈ ಮುನಿ ಸರಿಪಡಿಸಿದ. ವಸ್ತುತಃ 14 ಅಂತಲೇ ಆಗಬೇಕಾಗಿತ್ತು ಅಂತ ಈಗ ಕಾಣಿಸ್ತದೆ. ಇದನ್ನು ನೋಡಿದ್ರೆ ಅದೊಂದು ಊಹೆ ಏನಂದ್ರೆ, ಮುನಿ ಆ ಪಾಪವನ್ನು ಮಾಡಿದಾಗ, ಚಿಟ್ಟೆಗಳಿಗೆ ಹಿಂಸೆ ಕೊಡುವ ಪಾಪವನ್ನು ಮಾಡಿದಾಗ ಅವನಿಗೆ 12 ಅಥವಾ 13 ವಯಸ್ಸು ಆಗಿದ್ದಿರಬೇಕು. ಆದ್ರಿಂದಲೇ ಅವನು ಆ ವಯಸ್ಸನ್ನು ಹೆಚ್ಚಿಗೆ ಮಾಡಿದ. ಅವನು ಇನ್ನೂ 9, 10, 11 ವಯಸ್ಸಿನವನಾಗಿದ್ದಾಗ ಚಿಟ್ಟೆಗಳಿಗೆ ಹಿಂಸೆ ಕೊಡುವ ಪಾಪ ಮಾಡಿದ್ದರೆ, ನಾನು ಮಾಡಿದ ಆ ಹಿಂಸೆ ಅನ್ನುವ ಕೆಟ್ಟ ಕಾರ್ಯಕ್ಕಾಗಿ ನೀನು ನನಗೆ ಇಂಥ ದುಷ್ಟ ಶಿಕ್ಷೆ ಕೊಡಿಸಿದ್ದು, ಕೆಟ್ಟ ಶಿಕ್ಷೆ ಕೊಡಿಸಿದ್ದು ಸರಿಯಲ್ಲ ಅಂತ ಅವನು ಯಮನ ಮೇಲೆ ಆಕ್ಷೇಪ ಮಾಡಬಹುದಿತ್ತು. ಆಕ್ಷೇಪ ಮಾಡಿದ್ದ. ಆದರೆ ಪ್ರಾಯ ಅವನು ಮಾಡಿದ್ದು ಆ 12 ಅಥವಾ 13ನೇ ವಯಸ್ಸಿಗೆ ಮಾಡಿದ್ದಿರಬೇಕು. ಆದರೂ ಅವನ ದೃಷ್ಟಿಯಲ್ಲಿ ಅದು ಬಹಳ ಸಣ್ಣದೇ ಆಗಿಬಿಟ್ಟಿತ್ತು. ದೊಡ್ಡ ಪಾಪ ಅಂತ ಅನಿಸ್ಕೊಳ್ಳಲಿಲ್ಲ ಅವನ ದೃಷ್ಟಿಯಲ್ಲಿ, ಅದು ಅಣಿಮಾಂಡವಿನ ದೃಷ್ಟಿಯಲ್ಲಿ. ಅದು ನಮ್ಮೆಲ್ಲರೂ ಸ್ವಭಾವ. ಅಲ್ಪೇ ಅಪರಾಧೇಪಿ ಮೇ ಮಹಾನ್ ಮಮ ದಂಡಸ್ತ್ವಯಾ ಕೃತಃ ಗರಿಯಾನ್ ಬ್ರಾಹ್ಮಣ ವದಃ ಸರ್ವಭೂತ ವಧಾದಪಿ. ನಂದು ಬಹಳ ಸಣ್ಣ ತಪ್ಪಾಗಿತ್ತು, ಆದರೆ ಅದಕ್ಕೊಂದು ಬಹಳ ದೊಡ್ಡ ಶಿಕ್ಷೆಯನ್ನೇ ನೀನು ಕೊಟ್ಟುಬಿಟ್ಟು ನನಗೆ, ನೀನು ಯಮ. ಯಾಕಂದ್ರೆ ಬ್ರಾಹ್ಮಣನಾದಂಥ ನನ್ನ ವಧಕ್ಕೆ ಆ ರಾಜನ ಮೂಲಕ ನೀನು ಪ್ರಯತ್ನಪಡಿಸಿದೆ. ಬ್ರಾಹ್ಮಣನ ವಧ ಅನ್ನೋದು ಸರ್ವಭೂತಗಳ ವಧಕ್ಕಿಂತಲೂ, ಎಲ್ಲಾ ಪ್ರಾಣಿಗಳ ಹತ್ಯೆಗಿಂತಲೂ ಬಹಳ ದೊಡ್ಡದು ಅಂತ, ತನ್ನ ಪಾಪ ಅನ್ನೋದು ಬಹಳ ಸಣ್ಣದು ಅಂತಲೇ ಅವನು ಆಲೋಚನೆ ಮಾಡಿದ್ದ. ಇದು ನಮ್ಮೆಲ್ಲರ ಆಲೋಚನೆ. ನಾವು ಮಾಡ್ತಿರುವ ದೋಷಗಳು ಬಹಳ ಸಣ್ಣದು, ಏನ್ ನಾವೆಲ್ಲ ಮನುಷ್ಯರು, ಕಲಿಕಾಲ ಅಂತ ನಮ್ಮ ಬೆನ್ನು ನಾವೇ ತಟ್ಕೋತೀವಿ. ನಾವು ತಪ್ಪು ಮಾಡಿದ ದೇವರು ಮಾಡ್ತಾನ ಅಂತ ಕೇಳ್ತೇವೆ. ಇದೆಲ್ಲ ನಮ್ಮ ಸ್ವಭಾವ. ಆದ್ರೆ ಆಚಾರ್ಯರು ಅಲ್ಲೊಂದು ವಿಷಯ ಹೇಳಿದಾರಲ್ಲ, ಅದು ತುಂಬಾ ಮಹತ್ವದ್ದು. ನಾಸತ್ಯತ ತಸ್ಯತೆ ತತ್ರ ಹೇತುತಃ. ಯಮ ಹೇಳಿದ್ದು ಸುಳ್ಳಾಗಿರ್ಲಿಲ್ಲ ಅಂತಾರಲ್ಲ ನೋಡಿ, ಅದು 14 ವರ್ಷವೋ 12 ವರ್ಷವೋ ಅದೆಲ್ಲ ಮುಖ್ಯ ಅಲ್ಲ. ಅಂತೂ ಜ್ಞಾನಿಯಾದಂಥ ಅಣಿಮಾಂಡವನಿಗೆ ಅಂತಹ ಪಾಪವನ್ನು ಮಾಡುವ ಬುದ್ಧಿ ಬರಬಾರ್ದಿತ್ತು. ಅದು ಅವನಿಗೆ ಬಂತಲ್ಲ, ಅದು ಒಂದು ಕಾರಣವೇ. ಚಿಟ್ಟೆಗಳಿಗೆ ಹಿಂಸೆ ಕೊಟ್ಟದ್ದು ಒಂದು ಕಾರಣವೇ. ಆದ್ರೆ ಪ್ರಧಾನ ಕಾರಣ ವಸಿಷ್ಠನ ಸಮಾನತೆಯನ್ನು ಬಯಸಿದ್ದು ಅಂತ ಆಚಾರ್ಯರ ತಾತ್ಪರ್ಯ ಇದೆ. ಅದರಿಂದ ಅದನ್ನು ಗಮನಿಸಿದರೆ ಯುಕ್ತ ವಯಸ್ಸು ಬಂದಿತ್ತು ಮಾಂಡವ್ಯನಿಗೆ, ಅವನು ಆ ಚಿಟ್ಟೆಗೆ ಹಿಂಸೆ ಕೊಡುವ ಪಾಪವನ್ನು ಮಾಡಿದಾಗ. ಆದರೆ ಅವನು ಅದನ್ನ ಅಲ್ಪ ಅಪರಾಧ ಅಂತ ತನ್ನನ್ನು ತಾನು ತಿಳ್ಕೊಂಡ್ಬಿಟ್ಟಿದ್ದ ಅಷ್ಟೆ. ಅಂತೂ ಪ್ರಧಾನ ಅಪರಾಧ ವಸಿಷ್ಠನ ಸಮಾನತೆಯನ್ನು ಬಯಸಿದ್ದು ಅನ್ನೋದನ್ನು ನಾವು ತಿಳ್ಕೋಬಹುದು. ಇದನ್ನೆಲ್ಲ ಗಮನಿಸಿದಾಗ ವಯಸ್ಸು ಸ್ವಲ್ಪ ಸಣ್ಣದೇ ಆದರೂ ಕೂಡ ಆ ಋಷಿ ಅವನು, ಆದ್ರಿಂದ ಅವನಿಗೆ ಅದ್ರ ಬಗ್ಗೆ, ಧರ್ಮಾಧರ್ಮಗಳ ಬಗ್ಗೆ, ಹಿಂಸೆ ಅಹಿಂಸೆಯ ಬಗ್ಗೆ ಎಚ್ಚರ ಇರಬೇಕಾಗಿತ್ತು. ಪ್ರಹ್ಲಾದ, ಧ್ರುವನಂತವರಿಗೆ ಮತ್ತು ಮಾಂಡವ್ಯನಂತವರಿಗೆ, ಚಿಕ್ಕ ವಯಸ್ಸಿನಲ್ಲಿದ್ದವರಿಗೆ ಧರ್ಮದ ಎಚ್ಚರ, ಅಧ್ಯಾತ್ಮದ ಎಚ್ಚರ ಅದೆಲ್ಲ ಸಣ್ಣ ವಯಸ್ಸಿನಲ್ಲೇ ಇರ್ತದೆ. ಆದ್ರಿಂದ ಅವರು ಅನೇಕ ಕರ್ಮಗಳನ್ನ ಮಾಡ್ತಾ ಹೋಗ್ತಾರೆ. ತಮ್ಮ ಅಭಿವೃದ್ಧಿಗೆ ಕಾರಣವಾದ, ಆಧ್ಯಾತ್ಮಿಕ ಅಭಿವೃದ್ಧಿಗೆ ಕಾರಣವಾದ ಕರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಆದ್ರಿಂದ ಸಣ್ಣ ವಯಸ್ಸಿನಲ್ಲಿ ಧರ್ಮದ ಅಭಿವೃದ್ಧಿ ಆಗುವುದಾದ್ರೆ, ಎಚ್ಚರ ತಪ್ಪಿ ಏನಾದರೂ ಪಾಪಗಳನ್ನು ಮಾಡಿದರೆ ಅದರಿಂದ ಒಂದು ಶಿಕ್ಷೆಯೂ ಕೂಡ ಆಗ್ತದೆ ಅಂತ ಕಾಣಿಸ್ತದೆ. ಅದು ನೋಡಿದರೆ ತೀರಾ ಅಜ್ಞಾನಿಗಳಾದಂಥ ನಮ್ಮಂಥವ್ರಿಗೆ ಆಗದೆ ಇರಬಹುದು, ಆದರೆ ದೊಡ್ಡವರಿಗೆ ಮಾತ್ರ ಅದು ಆಗ್ತದೆ ಅಂತ ಕಾಣಿಸ್ತದೆ. ನಾವು ಒಂದು ವಿಷಯ ಗಮನಿಸಬೇಕು. ನಮಗಿವತ್ತು ಕೆಲವರಿಗೆ 7 ವಯಸ್ಸು, 10 ವಯಸ್ಸು, 20 ವಯಸ್ಸು, ಕೆಲವರಿಗೆ 50, 40, 50, 60. ವಸ್ತುತಃ ನಮಗೆಲ್ಲರಿಗೂ ಕೂಡ, ಹೇಳ್ತಾ ಇರುವ ನನಗೆ, ಕೇಳ್ತಾ ಇರುವ ನಿಮಗೆ, ಅವರಿಗೆ, ಇವರೆಲ್ಲರಿಗೂ ಕೂಡ ಈಗ ಸೃಷ್ಟಿಗೆ ಬಂದಾಗಿನಿಂದ 195 ಕೋಟಿ ವರ್ಷಗಳಾಗಿವೆ ನಮಗೆಲ್ಲರಿಗೂ ಕೂಡ. ಇದು ನನ್ನ ದೃಢವಾದ ಒಂದು ನಂಬಿಕೆ ಶಾಸ್ತ್ರದಲ್ಲೇ ಬಂದಂಥ ವಿಷಯನೇ. ಆದ್ರಿಂದ ನಾವು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಈಗ ಸಮಾನ ವಯಸ್ಕರು. ನಮ್ಮ ಆಧ್ಯಾತ್ಮಿಕ ಜೀವನ ಸೃಷ್ಟಿಗೆ ಬಂದಾಗಿನಿಂದ ನಾವು ಇಲ್ಲಿಯವರೆಗೆ ಸವಿಸಿದ ಹಾದಿ, ತಳೆದ ಜನ್ಮ, ಇದನ್ನೆಲ್ಲ ಗಮನಿಸಿದರೆ ನಮಗೆಲ್ಲರಿಗೂ ಕೂಡ ಸಮಾನವಾದ ವಯಸ್ಸುಗಳಾಗಿವೆ. ಹೆಚ್ಚು ಕಡಿಮೆ ಸರಾಸರಿ ನಮಗೆಲ್ಲರಿಗೂ ಕೂಡ ಸಮಾನವಾದ ಜನ್ಮಗಳಾಗಿವೆ. ಅವೇನು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಅದೆಲ್ಲ ಭಗವಂತನಿಗೆ, ಅವನ ಆದೇಶವನ್ನು ಹೊತ್ತಂಥ ದೇವತೆಗಳಿಗೆ ಮೊದಲಾದವರಿಗೆ ಗೊತ್ತಿರ್ತದೆ, ತತ್ವಾಭಿಮಾನಿ ದೇವತೆಗಳಿಗೆ ಮೊದಲಾದವರಿಗೆ. ನಮಗದು ಗೊತ್ತಿರೋದಿಲ್ಲ. ಆದ್ರಿಂದ ನಾವು ಇವತ್ತೇನಿದ್ದೇವೆ ಅದು ಹಿಂದೆ ನಾವು ಏನು ಮಾಡಿದ್ವಿ ಅನ್ನೋದರ ಒಂದು ಪರಿಣಾಮ ಅದು. ಹಾಗಿರುವಾಗ
ಈ ಹಿಂದೆ ನಮಗೆ ಪಾಪ ಪುಣ್ಯಗಳ ಪರಿಜ್ಞಾನ ಇತ್ತೋ ಇಲ್ಲೋ, ಅನೇಕ ಬಾರಿ ನಾವು ಶಾಸ್ತ್ರಗಳನ್ನು ಅವಲೋಕನ ಮಾಡಿದ್ದಿರಬಹುದು, ಯಾರ್ದೋ ಮುಖದಿಂದ ಕೇಳಿದ್ದಿರಬಹುದು, ಅನೇಕ ಸಂಕಟಗಳನ್ನು ನೋವುಗಳನ್ನೆಲ್ಲ ಅನುಭವಿಸಿಯೇ ಇದ್ದೀವಿ ನಾವು ಹಿಂದೆ. ಧರ್ಮಾಧರ್ಮಗಳ ಜ್ಞಾನ, ಹಿಂಸೆ ಅಹಿಂಸೆ ಜ್ಞಾನ ಈ ಜನ್ಮದಲ್ಲಿ ನಮಗೆ ಹೊಸದಾಗಿ ಆಗ್ತಿರೋದಲ್ಲ, ಹಿಂದೆ ಅನೇಕ ಜನ್ಮಗಳಲ್ಲಿ ಆಗಿದೆ. ಮತ್ತು ಅದರ ಬಲದಿಂದಲೇ ನಾವು ಇವತ್ತು ಒಂದು ಮಟ್ಟಿಗೆ ತಕ್ಕ ಮಟ್ಟಿಗಾದರೂ ಇದ್ದೇವೆ. ಅದನ್ನೆಲ್ಲ ಗಮನಿಸಿದರೆ ನಾವು ಪಾಪಗಳಿಂದ ದೂರ ಇರಬೇಕು ಸಣ್ಣ ವಯಸ್ಸಿನಿಂದಲೇ. ಆದರೂ ಸಾಮಾನ್ಯವಾಗಿ ಏನಾಗ್ತದೆ, ಈ ಒಂದು ಜನ್ಮದಲ್ಲೇ ನಮಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಪಡೆದ ಅನುಭವಗಳೆಲ್ಲ ಮಾಸಿ ಹೋಗಿಬಿಟ್ಟಿರ್ತವೆ. ಕಾಲದ ಕಾರಣದಿಂದಾಗಿ, ವಯಸ್ಸಿನ ಕಾರಣದಿಂದಾಗಿ ಅವೆಲ್ಲ ಮಾಸಿ ಹೋಗಿರ್ತವೆ. ಹಾಗಿರುವಾಗ ಅನೇಕ ಜನ್ಮಗಳನ್ನು ಈ ಹಿಂದೆ ನಾವೇನು ತಳೆದಿದ್ದೀವಿ, ಈ ಜನ್ಮದಿಂದ ಆ ಒಂದು ಜನ್ಮದಿಂದ ಪ್ರಾಣಿಗಳ ಪಕ್ಷಿಗಳ ಜನ್ಮ, ಮನುಷ್ಯ ಜನ್ಮ, ಯಾವ್ಯಾವುದೋ ಜನ್ಮವನ್ನು ದಾಟಿ ನಾವು ಎಲ್ಲೆಲ್ಲೋ ಹೋಗಿದ್ದೆವು. ಯಾವುದೋ ಲೋಕಕ್ಕೆ ಹೋದೆವು, ಮತ್ತಾವುದೋ ಶಿಕ್ಷೆ ಅನುಭವಿಸಿದ್ವಿ, ಸುಖ ಅನುಭವಿಸಿದ್ವಿ, ಮತ್ತೆ ಅಂತರಿಕ್ಷ ಲೋಕ, ಅಲ್ಲಿಂದ ಮಳೆಯ ಲೋಕ, ಅಲ್ಲಿಂದ ಭೂಮಿ, ಅಲ್ಲಿಂದ ತಂದೆ, ಅಲ್ಲಿಂದ ತಾಯಿ, ಹೀಗೆಲ್ಲ ದೀರ್ಘವಾದ ಜೀವನವನ್ನು, ದೀರ್ಘವಾದ ಹಾದಿಯನ್ನ ನಾವು ಸವಿಸಿದ್ದೇವೆ. ಅಷ್ಟೆಲ್ಲ ದೀರ್ಘವಾದ ಪ್ರಯಾಣದ ಕಾರಣದಿಂದಾಗಿ ಮತ್ತೆ ನಮ್ಮ ಬುದ್ಧಿಯೂ ಕೂಡ, ನಮ್ಮ ಮೆಮೊರಿ ಕಾರ್ಡ್ ಕೂಡ ಬಹಳ ಸಣ್ಣದಾದ್ದರಿಂದ, ಅದರ ಕೆಪಾಸಿಟಿ ಬಹಳ ಸಣ್ಣದಾದ್ದರಿಂದ ಅವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದಿರೋದಿಲ್ಲ. ಸಂಸ್ಕಾರ ರೂಪದಿಂದ ಉಳಿದಿರ್ತವೆ, ಆದರೆ ಈ ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಅವನ್ನೆಲ್ಲ ನಾವು ರಿವೈವ್ ಮಾಡಿಕೊಳ್ಳುವಷ್ಟು ನಮಗೆ ಕೆಪಾಸಿಟಿ ಇರೋದಿಲ್ಲ. ಆದ್ದರಿಂದಾಗಿ ಮತ್ತೆ ಹೊಸದಾಗಿ ನಾವು ಅಧ್ಯಯನ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಭಗವಂತ ಒಂದಿಷ್ಟು ಗ್ರೇಸ್ ಪೀರಿಯಡ್ ಅಂತ ಕೊಟ್ಟಿರ್ತಾನೆ. ಸುಮಾರು 14 ವರ್ಷಗಳವರೆಗೆ ಯಾವುದೇ ಕೃತ್ಯ ಮಾಡಿದರೂ ಅದರ ಜವಾಬ್ದಾರಿ ನಿನಗಿರೋದಿಲ್ಲ ಅಂತ. ಆದರೂ ಇದೊಂದು ಸಾಮಾನ್ಯ ನಿಯಮ ಅಂತಲೇ ನನಗನ್ಸೋದು. ಕೆಲವರಿಗೆ 14ನೇ ವರ್ಷಕ್ಕಿಂತ ಮುಂಚೆನೇ ದೊಡ್ಡ ಆಧ್ಯಾತ್ಮಿಕ ಸಾಧನೆ ಆಗೋದಾದರೆ, ಮತ್ತೆ ಅವ್ರು ಮಾಡಿದ ಪಾಪಗಳ ಫಲವನ್ನು ಕೂಡ ಅವರು 14 ವರ್ಷಗಳ ನಂತರ ಅನುಭವಿಸೋದಕ್ಕಿಂತ ಮುಂಚೆನೇ ಅನುಭವಿಸ್ತಾರೆ. ಯಾಕೆಂದ್ರೆ ಅವರಿಗೆ ಧರ್ಮ ಹಿಂಸೆಗಳ ಜ್ಞಾನ ಈ ಹಿಂದೆ ಬೇಕಾದಷ್ಟು ಆಗಿ ಹೋಗಿದೆ, ಅದರ ಶಿಕ್ಷಣ ಆಗಿ ಹೋಗಿದೆ. ಮತ್ತೆ ಬೇಗ ನಾವು ನಮ್ಮ ದುಷ್ಕರ್ಮಗಳ ಸತ್ಕರ್ಮಗಳ ಫಲವನ್ನು ಮುಗಿಸಿದಷ್ಟು ನಮಗೆ ಮುಂದಿನ ಅಧ್ಯಾತ್ಮದ ಪಯಣ ಸುಲಭ ಆಗ್ತದೆ. ನಾವು ಲೇಟ್ ಮಾಡಿದಷ್ಟು ನಮಗೆ ಅದು ಭಾರ ಆಗ್ತದೆ. ಅಂಥದ್ದೊಂದು ವ್ಯವಸ್ಥೆಯನ್ನ ಭಗವಂತನ ವ್ಯವಸ್ಥೆ ಎಲ್ಲ ಜ್ಞಾನಿಗಳಿಗೆ ಮತ್ತು ಅಜ್ಞಾನಿಗಳಾದ ನಮಗೂ ಕೂಡ ಮಾಡಿಕೊಟ್ಟಿರ್ತದೆ ಅಂತ ಕಾಣಿಸ್ತದೆ. ಬೇಗ ನಾವು ಅದನ್ನು ಸವಿಸಿ ಮುಗಿಸಿಬಿಡಬೇಕು. ಕರ್ಮಭಿರ್ಭ್ರಾಮ್ಯಮಾನಸ್ಯ ದೇವತಿರಿಯಂಗ್ ಬ್ರಿಯೋನಿಷು ಅಂತ ಭಾಗವತ ಮುಂದೊಂದು ಕಡೆ ಹೇಳ್ತದೆ. ನಮ್ಮ ಕರ್ಮದ ಆಧಾರವಾಗಿ ಕೆಲವರು ದೇವತೆಗಳ ಜನ್ಮವನ್ನ, ಕೆಲವರು ಪ್ರಾಣಿಗಳ ಜನ್ಮವನ್ನ, ಕೆಲವರು ಮನುಷ್ಯನ ಜನ್ಮವನ್ನ ತಾಳ್ತಾ ಇದ್ದೇವೆ. ನಮಗೆ ಆ ಕರ್ಮದ ಆಧಾರದಿಂದಲೇ ಬಂಧುಗಳು, ಮಿತ್ರರು, ಉದಾಸೀನರು ಹೀಗೆಲ್ಲರೂ ಕೂಡ ಸಿಗ್ತಾರೆ ಅಂತ ಭಾಗವತದ ಸೂಚನೆ ಇದೆ. ಗಹನ ಕರ್ಮಣೋಗತಿ ಅಂತಾರಲ್ಲ ಭಗವದ್ಗೀತಾದಲ್ಲಿ, ಹಾಗೆ ಕರ್ಮದ ಗತಿ ಅಂತ ಅನ್ನೋದು ಬಹಳ ಸೂಕ್ಷ್ಮವಾದದ್ದು. ಎಲ್ಲ ತಲೆಗೂ ಒಂದೇ ನಿಯಮ ಇರೋದಿಲ್ಲ. ಅಂತೂ ಈ 14 ವರ್ಷದ ನಿಯಮ ಅಂತ ಅನ್ನೋದೊಂದು ಸಾಮಾನ್ಯವಾದ ನಿಯಮ. ಇಲ್ಲಿ ಹಾಗಾದ್ರೆ ಮುಖ್ಯವಾದ ಪ್ರಶ್ನೆಗೆ ನಾವೀಗ ಬರಬೇಕು. ಸಂಧ್ಯಾವಂದನೆ ಇತ್ಯಾದಿಗಳು, ಉಪನಯನ ಇತ್ಯಾದಿಗಳನ್ನ ಆ ವಯಸ್ಸಿಗೆ ಮಾಡುವುದು ಯಾಕೆ 8ನೇ ವಯಸ್ಸಿಗೆ ಅಂದ್ರೆ, 8ನೇ ವಯಸ್ಸಿಗೆ ಆ ಉಪನಯನ ಇತ್ಯಾದಿಗಳನ್ನು ಮಾಡಿದರೆ ಅವನಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ಬೇಕಾದಂಥ ಒಂದು ಪ್ರವೃತ್ತಿ ಆವಾಗ ಬಲಗೊಳ್ತದೆ. ನನಗಾಗಲೇ ಹೇಳಿದಂತೆ 14ನೇ ವಯಸ್ಸು ಅನ್ನೋದೊಂದು ಸಾಮಾನ್ಯವಾದ ನಿಯಮ. ಅದು ಉಪನಯನ ಮಾಡಿದಾಗ ಅದು ಆ ಉಪನಯನ ಅನ್ನೋ ಕರ್ಮ, ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ ಕರ್ಮಗಳು ಮುಂದಿನ ಜನ್ಮಕ್ಕೆ ಕಾರಣ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ. ಅಂತೂ ಬೇರೆ ಕರ್ಮಗಳಿಂದಾಗಿ ನಾವು ಮತ್ತೆ ಮುಂದಿನ ಜನ್ಮಗಳೇನನ್ನು ತಾಳ್ಬೇಕಾಗ್ತದೆ. ಆ ಕರ್ಮಗಳಲ್ಲಿ ನಮ್ಮ ಜೀವನ, ಆ ಕರ್ಮಗಳಿಂದ ಪ್ರಾಪ್ತವಾದ ಜನ್ಮಗಳಲ್ಲಿ ನಮ್ಮ ಜೀವನ ತುಂಬಾ ಸುಲಲಿತವಾಗಿ ನಡೆಯುವಂತೆ, ಆಧ್ಯಾತ್ಮಿಕತೆಯಿಂದ ಕೂಡಿ ಆ ಜೀವನ ನಡೆಯುವಂತೆ ಈ 8ನೇ ವಯಸ್ಸಿಗೆ ಕೊಡಿಸುವಂತಹ ಈ ಸಂಸ್ಕಾರ ಅಂತ ಅನ್ನೋದು ಸಹಾಯಕ ಆಗ್ತದೆ. ನಾವು ಮಾಡುವಂತಹ ಕೆಲವು ಬೇರೆ ಕರ್ಮಗಳು ಜನ್ಮಕ್ಕೆ ಕಾರಣ ಆಗ್ತವೆ, ಅದು ನಾವು ನೋಡಿದ್ದೀವಿ. ಜನ್ಮಕ್ಕೆ, ಮುಂದಿನ ಜನ್ಮಗಳಿಗೆ ಕಾರಣ ಆಗುವಂಥವು, ಸುಖ ದುಃಖಗಳಿಗೆ ಕಾರಣ ಆಗುವಂತಹ ಕರ್ಮಗಳು ಬೇರೆ, ಸಂಧ್ಯಾವಂದನೆ ಇವು ಮೊದಲಾದ ಕರ್ಮಗಳು ಬೇರೆ. ಒಟ್ಟಾರೆ ನಮಗೇನು ಮುಂದಿನ ಜನ್ಮಗಳು ಬರಬೇಕಾಗಿದೆ, ಆ ಜನ್ಮಗಳಲ್ಲಿ ವ್ಯರ್ಥವಾಗಿ ನಮ್ಮ ಕಾಲ ಕಳೆದು ಹೋಗಬಾರ್ದು, ನಮ್ಮ ಅಧ್ಯಾತ್ಮದ ಸಾಧನೆಗೆ ತೊಡಕಾಗಬಾರ್ದು, ಸಾಧನೆ ಆ ಮಾರ್ಗಕ್ಕೆ ಪ್ರತಿರೋಧ ಬರಬಾರ್ದು
ಅನ್ನೋ ಕಾರಣಕ್ಕಾಗಿ ನಮಗೆ ಎರಡನೇ ಜನ್ಮವನ್ನು ಕೊಡಿಸುವಂತಹ ಈ ಉಪನಯನದ ಸಂಸ್ಕಾರ ಇತ್ಯಾದಿಗಳನ್ನು ಮಾಡ್ತಾರೆ. ಮತ್ತೆ ಉಪನಯನ ಸಂಸ್ಕಾರವನ್ನು ನಾವು ಪುರುಷರಿಗೆ ಮಾಡ್ತಾರೆ, ಸ್ತ್ರೀಯರಿಗೆ ಮಾಡೋದಿಲ್ಲ, ಅದೆಲ್ಲ ವಿಷಯ ಬೇರೆ. ಆದರೂ ನಂದೊಂದು ಅಭಿಪ್ರಾಯ ಇದೆ, ನಾನು ಬಹಳ ಹಿಂದೆನೇ ಅದನ್ನು ಹೇಳಿದ್ದೆ. ಹುಡುಗಿಯರಿಗೂ ಕೂಡ ಒಂದು ಇನಿಷಿಯೇಷನ್ ಅಂತ ಅನ್ನೋದನ್ನ ಚಿಕ್ಕ ವಯಸ್ಸಿನಲ್ಲೇ ಮಾಡಿಸ್ಬೇಕು. ಹುಡುಗರಿಗೆ ಹೇಗೆ 8ನೇ ವಯಸ್ಸಿನಲ್ಲಿ ಇನಿಷಿಯೇಷನ್ಸ್ ಮಾಡಿಸ್ತಾರೆ, ಹಾಗೆ ಹುಡುಗಿಯರಿಗೂ ಕೂಡ ಒಂದು ಇನಿಷಿಯೇಷನ್ ಅದನ್ನು ಮಾಡಿಸ್ಬೇಕು. ಉಪನಯನ ಅಂದ್ರೆ ಅದೊಂದು ರೀತಿ ಇನಿಷಿಯೇಷನ್ ಅಷ್ಟೇ, ಅಧ್ಯಾತ್ಮದ ಕಡೆಗೆ ಅವರನ್ನು ತೊಡಗಿಸುವುದಷ್ಟೇ. ಹುಡುಗರಿಗೂ ನಾವು 8ನೇ ವಯಸ್ಸಿಗೆ ಉಪನಯನ ಮಾಡುವುದು ಅಂದ್ರೆ ಒಂದು 3-4ನೇ ವಯಸ್ಸಿಗೂ ಅವ್ರಿಗೆ ಶ್ಲೋಕಗಳನ್ನ ಹೇಳಿಕೊಡ್ಲಿಕ್ಕಂತೂ ಪ್ರಾರಂಭಿಸ್ತೇವಲ್ಲ ಮನೆಯಲ್ಲಿ. ತೀರ್ಥ ತಗೊಳ್ಬೇಕು, ದೇವರ ಪ್ರಾರ್ಥನೆ ಮಾಡಬೇಕು ಇತ್ಯಾದಿಗಳನ್ನ ಅವ್ರಿಗೆ ಹೇಳಿಕೊಡ್ಲಿಕ್ಕಂತೂ ಪ್ರಾರಂಭಿಸ್ತೇವೆ. ಅಂತೂ ಅವರಲ್ಲಿ ಸುಪ್ತವಾಗಿದ್ದ ಸಂಸ್ಕಾರವನ್ನ, ಅವರ ಸ್ವಭಾವವನ್ನ ನಾವು ಇನ್ನಷ್ಟು ಊರ್ಜಿತಗೊಳಿಸ್ಲಿಕ್ಕೋಸ್ಕರ, ಅಪ್ಡೇಟ್ ಮಾಡಲಿಕ್ಕೋಸ್ಕರ, ಅಪ್ಗ್ರೇಡ್ ಮಾಡಲಿಕ್ಕೋಸ್ಕರ ಪ್ರಯತ್ನವನ್ನ ಆ ಹುಡುಗರಿಗೆ ಒಂದು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಪ್ರಾರಂಭ ಮಾಡಿರ್ತೇವೆ. ಉಪನಯನಕ್ಕಿಂತಲೂ ಮುಂಚೆನೇ ಮಾಡಿರ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿದ್ದೇ ಇದೆ. ಸಾಮಾನ್ಯವಾದ ಮನೆತನಗಳಲ್ಲಿ ಎಲ್ಲರೂ ಅದನ್ನು ಮಾಡಿರ್ತಾರೆ. ಅದನ್ನೇ ಉಪನಯನದ ಮೂಲಕ ಹೆಚ್ಚು ನಾವು ವಿಧಿವತ್ತಾಗಿ ಮಾಡ್ತೇವೆ ಅಷ್ಟೇ. ಹುಡುಗಿಯರಿಗೂ ಕೂಡ ಹಾಗೆ ಮಾಡಬೇಕು. ಹುಡುಗರಿಗೂ ಹುಡುಗಿಯರಿಗೂ ಅಧ್ಯಾತ್ಮ ಅಂತ ಅನ್ನೋದು ಇಬ್ಬರಿಗೂ ಕೂಡ ಬೇಕೇ ಬೇಕು. ಅವ್ರಿಗೂ ಕೂಡ ಆ ಥರದೊಂದು ಶಾಸ್ತ್ರ ವಿಹಿತ ಅಲ್ಲದೆ ಹೋದರೂ ಕೂಡ ಈ ಒಂದು ಕಾಲದಲ್ಲಿ ನಾವೇನು ಕಾಲಘಟ್ಟದಲ್ಲಿ ಬದುಕಿದ್ದೇವೆ ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನ ನಾವು ಮಾಡಲೇಬೇಕು. ಇವುಗಳ ಮೂಲಕ ಈಗಿನ ಒಂದು ಜನ್ಮ, ಇನ್ನು ಮುಂದೆ ಬರುವ ಜನ್ಮಗಳು, ಇದರಲ್ಲಿ ಎಲ್ಲ ಕಡೆನೂ ಕೂಡ ಅಧ್ಯಾತ್ಮದ ಸ್ಪರ್ಶ ಇರ್ತದೆ. ಜೀವನವನ್ನು ಹೆಚ್ಚು ಸ್ಥಿರತೆಯಿಂದ, ಆಧ್ಯಾತ್ಮಿಕತೆಯಿಂದ ನಮಗೆ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯ ಮಾತು, ಇವತ್ತಿನ ಕಾಲದಲ್ಲಿ ತೀರಾ ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಅಪರಾಧಗಳಲ್ಲಿ ತೊಡಗ್ತಾ ಇದ್ದಾರೆ. ಅದರಲ್ಲಿ ಅಪ್ರಾಪ್ತ ವಯಸ್ಕ, ಪ್ರಾಪ್ತ ವಯಸ್ಕ ಅಂತ ಇನ್ನೂ ನಮ್ಮ ಕಾನೂನಿನ ಪಂಡಿತರು ಚರ್ಚೆ ಮಾಡ್ತಾನೆ ಕೂತಿದ್ದಾರೆ. 18ನೇ ವಯಸ್ಸಿನ ನಂತರ ಅವರನ್ನು ಪ್ರಾಪ್ತ ವಯಸ್ಕ ಅಂತ ಪರಿಗಣನೆ ಮಾಡಬೇಕು, ಅದಕ್ಕಿಂತ ಮುಂಚಿನವರನ್ನ ಬಾಲಾಪರಾಧಿಗಳನ್ನು ಪರಿಗಣನೆ ಮಾಡಬೇಕು, ಅವರಿಗೆ ಬಹಳ ತೀಕ್ಷ್ಣವಾದ ದಂಡನೆ ಕೊಡಬಾರದು ಅಂತ ಕಾನೂನು ಪಂಡಿತರು, ವಕೀಲರು, ಸರ್ಕಾರದ ಲಾ ಮೇಕರ್ಸು ಮತ್ತೆ ಸರ್ಕಾರಗಳು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇವರೆಲ್ಲ ಚರ್ಚೆ ಮಾಡ್ತಿದ್ದಾರೆ. ಅಪರಾಧಗಳ ತೀವ್ರತೆ ಹೆಚ್ಚಾದಾಗ 18ನೇ ವಯಸ್ಸಿದ್ದನ್ನು 16ನೇ ವಯಸ್ಸಿಗೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಇಳಿಸಿದರು. 16ನೇ ವಯಸ್ಸಿಗೆ ಅವನನ್ನ ಪ್ರಾಪ್ತ ವಯಸ್ಕ ಅಂತ ಪರಿಗಣನೆ ಮಾಡಬೇಕು ಅಂತ ಕಾನೂನು ಮಾಡಿದ್ರು ಅಂತ ನಂಗೆ ನೆನಪಿದೆ. ಶಾಸ್ತ್ರ ಇನ್ನೂ ಕೂಡ ಬೇಗನೆ ಅವರಿಗೆ ಈ ಪ್ರಾಪ್ತ ವಯಸ್ಕತೆಯನ್ನ ವಿಧಿಸಿದೆ 14ನೇ ವಯಸ್ಸಿಗೆ. ಅದಲ್ಲದೇನೆ ನಾವೀಗ ಅಣಿಮಾಂಡವಿನ ಕಥೆಯಲ್ಲಿ ನೋಡಿದ್ವಿ. ಈ ಸಾಮಾಜಿಕ ಸ್ಥಿರತೆಗಾಗಿ, ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ ನಾವು ಆ 14ಕ್ಕಿಂತ ಮುಂಚೆನೂ ಕೂಡ ಇವತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಆ ಒಂದು ಪ್ರಾಪ್ತ ವಯಸ್ಕತೆಯನ್ನ ನಾವು ನಿಗದಿಪಡಿಸಬೇಕು. ಅಪರಾಧ ಮಾಡಬೇಕು ಅನ್ನೋ ಬುದ್ಧಿ ಬರ್ತದೆ, ಅದಕ್ಕೆ ಈ ಆಧುನಿಕ ವಿದ್ಯುನ್ಮಾನ ಉಪಕರಣಗಳು, ಸಾಮಾಜಿಕ ಜಾಲತಾಣಗಳು ಇವುಗಳಲ್ಲಿ ನೆರವನ್ನೆಲ್ಲ ಪಡ್ಕೋಬೇಕು ಅಂತ ಆಲೋಚನೆ ಬರ್ತಿದೆ. ಹುಡುಗರು ದೈಹಿಕವಾಗಿ ಪ್ರೌಢರಾಗ್ತಿದ್ದಾರೆ. ಅದೆಲ್ಲ ಪ್ರೌಢತೆ ಅವರಿಗೆ ಬರ್ತಾ ಇದೆ, ಆದರೆ ಮಾನಸಿಕ ಪ್ರೌಢತೆ ಮಾತ್ರ ಇನ್ನೂ ಬರ್ತಿಲ್ಲ. ಅಂದ್ರೆ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳುವಂತೆ ನಾವು ಅದನ್ನು 18, 16, 14 ಅಂತ ಆ ತೊಳಲಾಟದಲ್ಲೇ ಇದ್ರೆ ಅದರಿಂದ ಸ್ಥಿರವಾದ ಸಮಾಜ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಮಹಾಭಾರತದಲ್ಲೂ ಕೂಡ ಕೆಲವು ಕ್ರೂರವಾದ ಶಿಕ್ಷೆಗಳನ್ನು ವಿಧಿಸಿದ್ದಾರೆ. ಇಸ್ಲಾಂನಲ್ಲಿ ಅಂತ ಕ್ರೂರವಾದ ಶಿಕ್ಷೆಗಳನ್ನು ವಿಧಿಸಿರ್ತಾರೆ. ಅದನ್ನೆಲ್ಲ ನಾವು ಅಂಥ ಕ್ರೂರವಾದ ಶಿಕ್ಷೆಗಳನ್ನು ಕೊಡಬಾರದು ಅಂತ ಹೀಗೆಲ್ಲ ಭ್ರಮೆಗಳನ್ನ ಇಟ್ಕೊಂಡು ನಾವು ಕಳೆಯುವ ಕಾಲ ಮುಗಿದು ಹೋಯಿತು. ಸ್ವಲ್ಪ ಕಠೋರವಾಗಿ ವರ್ತಿಸಬೇಕು. ಅಪರಾಧಿಗಳು ಯಾರಿದ್ದಾರೆ, ಅವರು ಅತ್ಯಾಚಾರ ಮಾಡಿದವರು ಇರಲಿ ಅಥವಾ ಕೊಲೆ ಮಾಡಿದವರು ಇರಲಿ, ಅಂಥವರಿಗೆ ಕ್ಷಮಾದಾನ ಅಂತ ಅನ್ನೋದು ಸಲ್ಲದು. ಅಪರಾಧಿಗಳು ಮತ್ತು ಕೊಲೆ ಮಾಡಿದವರು, ಕೊಲೆ ಘಾತಕರು ಮತ್ತು ಅತ್ಯಾಚಾರಿಗಳು, ಅವರಿಗೆ ಬದುಕುವ ಹಕ್ಕು ಇದನ್ನ ನಾವು ಒಪ್ಪಬಾರದು. ನಾಗರಿಕ ಸಮಾಜದಲ್ಲಿ ಒಪ್ಪಬಾರದು. ಮಾನವ ಹಕ್ಕುಗಳು, ಮತ್ಯಾವುದೋ ಹಕ್ಕುಗಳು, ಮಕ್ಕಳ ಹಕ್ಕುಗಳ ಸಂಸ್ಥೆ, ಇಂಥವೆಲ್ಲ ಅನೇಕ ಗದ್ದಲಗಳನ್ನು ಎಬ್ಬಿಸ್ತಿರ್ತಾರೆ. ಆದರೆ ಅದಕ್ಕೆ ಯಾವುದಕ್ಕೂ ಬಲಿ ಕೊಡದೆ, ಅದಕ್ಕೆ ಯಾವುದಕ್ಕೂ ಗಮನ ಕೊಡದೆ ಒಂದು ಸ್ಥಿರವಾದ ಸಮಾಜದ ನಿರ್ಮಾಣಕ್ಕಾಗಿ ಆ ಪ್ರಾಪ್ತ ವಯಸ್ಕತೆಯನ್ನು ಕೂಡ ಸ್ವಲ್ಪ ಇನ್ನೂ ಇಳಿಸಬೇಕು. ಸಣ್ಣ ವಯಸ್ಸಿಗೆ ಅವರನ್ನ ತಮ್ಮ ಪಾಪಗಳಿಗೆ ಜವಾಬ್ದಾರಿಗಳನ್ನಾಗಿ ಮಾಡಬೇಕು. ಮತ್ತೆ ಸಣ್ಣ ಸಣ್ಣ ವಯಸ್ಸಿನಲ್ಲೇ ಶಾಲೆಗಳಲ್ಲಿ ಅವರಲ್ಲೆಲ್ಲರಲ್ಲಿ ಕೂಡ ಅಂತ ಚಿಕ್ಕ ವಯಸ್ಸಿಗೆ ಅಪರಾಧ ಮಾಡಿದವರಿಗೆ ಯಾವ ಥರದ ಶಿಕ್ಷೆ ಆಗಿದೆ, ಅವರದರಿಂದ ಏನು ಪರಿಣಾಮ ಅನುಭವಿಸಿದ್ದಾರೆ ಅನ್ನೋದನ್ನೆಲ್ಲ ಅವರವರಿಗೆ ಪಠ್ಯಗಳಲ್ಲಿ
ಈ ವಿಡಿಯೋಗಳ ಮೂಲಕ ತಿಳಿಸುವಂಥ ಪ್ರಯತ್ನ ಆಗಬೇಕು. ಸಾಮಾನ್ಯವಾಗಿ ಈಗ ನಮಗೆ ವಿದ್ಯುನ್ಮಾನ ಉಪಕರಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ದೂರದರ್ಶನದಲ್ಲಿ ಏನೇನೋ ಕಾಣಿಸ್ತಿರ್ತವೆ. ಆದರೂ ಕೆಲವು ಶಿಕ್ಷೆಗಳನ್ನು ಕೊಡುವುದು ಇತ್ಯಾದಿಗಳು ಕೆಲವು ನಮಗೆ ಗಮನಕ್ಕೆ ಬರದೇ ಹೋಗ್ಬೋದು. ಉಳಿದ ಅಪರಾಧಗಳನ್ನು ಮಾಡೋದನ್ನೆಲ್ಲ ಸಿನಿಮಾದಲ್ಲಿ ಇತ್ಯಾದಿಗಳಲ್ಲಿ ವಿಜೃಂಭಿಸಿ ತೋರಿಸ್ತಿರ್ತಾರೆ. ಶಿಕ್ಷೆಗಳನ್ನು ಕೊಡುವುದು ನಮ್ಮ ಗಮನಕ್ಕೆ ಬರದೇ ಹೋಗಬಹುದು. ಶಿಕ್ಷೆಗಳನ್ನು ಕೊಟ್ಟರೆ ಏನಾಗ್ತದೆ, ಇಂಥ ಅಪರಾಧಗಳನ್ನು ಮಾಡಿದರೆ ಏನಾಗ್ತದೆ ಅಂತ ಅನ್ನೋದು ಆ ಚಿಕ್ಕ ವಯಸ್ಸಿನ ಹುಡುಗರಿಗೆ ಒಂದು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ತೋರಿಸಿ ಆ ಮೂಲಕ ಅವರಲ್ಲಿ ಭಯ ಬಿತ್ತಿ ಅವರನ್ನ ಅದರಿಂದ ವಿಮುಖರನ್ನಾಗಿ ಮಾಡಿಸುವಂತ ಒಂದು ಪ್ರಯತ್ನ ಪಡಬೇಕು. ನಿಜವಾಗಿಯೂ ಇವತ್ತು ಸರ್ಕಾರಗಳು, ನ್ಯಾಯಾಂಗಗಳು, ಶಾಸಕಾಂಗಗಳು, ಜನ ಎಲ್ಲ ಮಾನವ ಹಕ್ಕು, ಮಕ್ಕಳ ಹಕ್ಕಿನ ಹೋರಾಟಗಾರರು ಇವರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಕಾಲ ಈಗ ಬಂದಿದೆ. ಈಗ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ಕಲಿಯುಗದಲ್ಲಿ ಇನ್ನಷ್ಟು ಭಯಾನಕವಾಗಿರ್ತದೆ ನಮ್ಮ ಪರಿಸ್ಥಿತಿ. ವ್ಯಕ್ತಿ, ಕುಟುಂಬ, ಸಮಾಜ ಮತ್ತು ರಾಷ್ಟ್ರ ಸುಖಮಯವಾಗಿ ಬದುಕುವುದು ಬಹಳ ಕಷ್ಟ ಆಗಿಬಿಡ್ತದೆ. ಕರ್ಮಗಳ ಈ ವ್ಯವಸ್ಥೆಯನ್ನು ಪ್ರಾಚೀನರು ಅವನ ಪ್ರಾಪ್ತ ವಯಸ್ಕತೆಯನ್ನು ಸಣ್ಣ ವಯಸ್ಸಿಗೆ 14ಕ್ಕೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಅದನ್ನು ಇನ್ನೂ ಮುಂಚೆನೆ ಆ ಪ್ರಾಪ್ತ ವಯಸ್ಕತೆಯನ್ನು ನಾವು ಗುರುತಿಸಬೇಕು ಅಂತ ಅವರು ಸೂಚನೆ ಮಾಡಿದ್ದಾರೆ ಅಣಿಮಾಂಡವಿನ ಕಥೆಯಲ್ಲಿ. ಚಿಕ್ಕ ವಯಸ್ಸಿನಲ್ಲೇ ಅವನು ಮಾಡಿದ್ರು ಅದು ಅವನಿಗೆ ದೋಷಕಾರಕವೇ ಆಗಿತ್ತದು, ಪಕ್ಷಿ ಹಿಂಸೆ ಅನ್ನೋದು. ಆದರೆ ವಶಿಷ್ಠ ಋಷಿಯ ಸಾಮ್ಯವನ್ನು ಬಯಸಿದ್ದು ಇನ್ನೂ ದೊಡ್ಡ ಅಪರಾಧ ಅಂತ ಏನಿದೆ ಆ ಒಂದು ಸಂದೇಶವನ್ನು ನಾವು ಗುರುತಿಸಬೇಕು. ಬೇಗ ಪ್ರಾಪ್ತ ವಯಸ್ಕತೆಯನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಕಠೋರವಾದ ದಂಡ ಇತ್ಯಾದಿಗಳನ್ನು ಕೊಡಬೇಕು. ಹೀಗೆ ಆ ಕರ್ಮ ಎನ್ನುವ ಬೀಜಕ್ಕೆ ಜೀವನೇ, ಕರ್ಮವನ್ನು ಎಂಬ ಬೀಜವನ್ನು ಬಿತ್ತುವವನು ಜೀವನೇ. ಅದನ್ನು ತನ್ನ ಜೀವನವೆಂಬ ಜಮೀನಿನಲ್ಲೇ ಅವನು ಬಿತ್ಕೋತಾನೆ. ಅದರ ಫಲಗಳನ್ನೆಲ್ಲ ಗಮನಿಸಿ ನಮಗೆ ಅದಕ್ಕೆ ತಕ್ಕಂಥ ಸುಖ ದುಃಖಗಳನ್ನು ಕೊಡುವವನು ಈ ಭಗವಂತ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಭಾಗವತದಲ್ಲಿ ಬಂದದ್ದು ಅದೇ ವಿಷಯ. ಕರ್ಮದ ಬಿತ್ತುವಿಕೆ ಆಗುವುದೆಲ್ಲಿ, ಅದನ್ನು ಸ್ವೀಕಾರ ಮಾಡುವವನು ಯಾರು? ಸ್ವೀಕಾರ ಮಾಡುವುದು ಅಂದ್ರೆ ಕರ್ಮದ ಫಲವನ್ನು ಸ್ವೀಕಾರ ಮಾಡುವವನು ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಕರ್ಮದ ಫಲವನ್ನು ಗಮನಿಸಿ ಅದಕ್ಕೆ ತಕ್ಕ ಫಲವನ್ನು ಕೊಡುವವನು ಅನ್ನುವುದು ಕೂಡ ಅದರ ಅರ್ಥ. ಭಗವಂತ ಅದನ್ನ ಪೂಜಾ ರೂಪದಿಂದ ಸ್ವೀಕಾರ ಮಾಡ್ತಾನೆ, ಈಶ್ವರ ಸೇವಾ ರೂಪವಾದ ಕರ್ಮವನ್ನು ಜೀವ ಮಾಡ್ತಾನೆ, ಭಗವಂತ ಅದನ್ನು ತನ್ನ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಯಾವ್ಯಾವ ಕರ್ಮವನ್ನು ಜೀವ ತನ್ನ ಸ್ವಭಾವ ಪ್ರಭಾವಗಳಿಗೆ ಅನುಸಾರವಾಗಿ ಮಾಡ್ತಾನೆ ಅದೆಲ್ಲವನ್ನು ಭಗವಂತ ಗ್ರಹಣ ಮಾಡಿ ಗಮನಿಸಿ ಅವನಿಗೆ ಮುಂದೆ ಏನು ಮಾಡ್ಕೊಡ್ಬೇಕೋ ಅದನ್ನು ಕೊಡ್ತಾರೆ, ಒಬ್ಬ ನ್ಯಾಯಾಧೀಶನಂತೆ ಅಂತ. ಆ ಅರ್ಥವನ್ನು ಕೂಡ ನಾವು ಅದನ್ನು ತಗೊಳ್ಬೇಕು ಅಂತ ನನ್ನ ಆಲೋಚನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವೆ ವಿಷಯದಲ್ಲಿ ರಚಕನೆಂದು ಹುಸಿಗೆ ಹಾಕಿದ್ರು ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.